ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 5 ಸಂಖ್ಯೆಗಳ ಆಟ. ಈ ಅಧ್ಯಾಯದ ಪುಟ ಸಂಖ್ಯೆ 132ರಲ್ಲಿ ಇರುವಂತ ವಿಷಯ 3ರ ಭಾಜ್ಯತೆಗೆ ಒಂದು ಶಾರ್ಟ್ಕಟ್, ತ್ವರಿತ ವಿಧಾನ. ಈ ವಿಷಯದ ಬಗ್ಗೆ ಕಲಿಯೋಣ. ಹಿಂದಿನ ವಿಡಿಯೋದಲ್ಲಿ ನಾವು 9ರ ಭಾಜ್ಯತೆಯನ್ನ ಯಾವ ರೀತಿಯಲ್ಲಿ ಕಂಡುಹಿಡಿಯೋದು ಅಂತ ನೋಡಿದ್ದೇವೆ. 9ರ ಭಾಜ್ಯತೆಗಳನ್ನ ಕಂಡುಹಿಡಿಯುವಾಗ ನಾವು ನಮಗೆ ಕೊಟ್ಟಿರುವಂತ ಸಂಖ್ಯೆಗಳ ಅಂಕಿಗಳನ್ನ ಕೂಡಿಸ್ತೇವೆ. ಕೂಡಿಸಿದಾಗ ಸಿಗುವಂತ ಮೊತ್ತವು ಒಂದು ವೇಳೆ 9ರಿಂದ ಭಾಗಿಸಲ್ಪಟ್ಟರೆ ಆಗ ನಾವು ಆ ಸಂಖ್ಯೆಯು 9ರಿಂದ ಭಾಗಿಸಲ್ಪಡ್ತದೆ ಎನ್ನುವಂತ ವಿಧಾನವನ್ನ ಉಪಯೋಗಿಸ್ತೇವೆ. ಅದೇ ವಿಧಾನವನ್ನ ಇಲ್ಲಿ ಕೂಡ ನಾವು ಉಪಯೋಗಿಸಬಹುದು. ಯಾಕೆ ಅಂದ್ರೆ 9ರ ಎಲ್ಲಾ ಗುಣಕಗಳು ಕೂಡ 3ರ ಗುಣಕಗಳು ಸಹ ಆಗಿವೆ. ಈಗ ನೀವು 9ರ ಮಗ್ಗಿಯನ್ನು ತೆಗೆದುಕೊಂಡ್ರೆ, 9ರ ಟೇಬಲ್ ಅನ್ನು ತೆಗೆದುಕೊಂಡ್ರೆ 9 1s are 9, 9 2s are 18, 9 3s are 27, 9 4s are 36. ಸೊ ಈ ಎಲ್ಲಾ ಸಂಖ್ಯೆಗಳು 3ರಿಂದಲೂ ಕೂಡ ಭಾಗಿಸಲ್ಪಡ್ತದೆ. 3 3s are 9, ಹಾಗೆ 3 6 are 18, 3 9s are 27, 3 12s are 36. ಸೊ 9ರಿಂದ ಯಾವುದೆಲ್ಲ ಸಂಖ್ಯೆಗಳು ಭಾಗಿಸಲ್ಪಡ್ತಾ ಇದೆ ಆ ಎಲ್ಲಾ ಸಂಖ್ಯೆಗಳು 3ರಿಂದ ಕೂಡ ಭಾಗಿಸಲ್ಪಡ್ತದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು, ಒಂದು ಸಂಖ್ಯೆಯು 9ರಿಂದ ಭಾಗಿಸಲ್ಪಟ್ರೆ ಅದು 3ರಿಂದ ಕೂಡ ಭಾಗಿಸಲ್ಪಡ್ತದೆ ಅಂತ ನಾವಿಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ. ಆದ್ರೆ ನೀವು ಇದರ ವಿರುದ್ಧವಾದ ಹೇಳಿಕೆಯನ್ನು ತೆಗೆದುಕೊಂಡ್ರೆ, ಈಗ 3ರ ಗುಣಕಗಳನ್ನು ತೆಗೆದುಕೊಂಡ್ರೆ 3ರ ಎಲ್ಲಾ ಗುಣಕಗಳು 9ರ ಗುಣಕಗಳಾಗಲಿಕ್ಕೆ ಸಾಧ್ಯ ಇಲ್ಲ. 3 1 3, 3 2 6, 3 3 9, 3 4 12, ಹೀಗೆ 3 5 15, 3 6 18. ಇದನ್ನ ಗಮನಿಸಿದ್ರೆ ಇದೆಲ್ಲವೂ ಕೂಡ ಏನು 3ರ ಗುಣಕಗಳಾಗಿವೆ. ಆದ್ರೆ ಇಲ್ಲಿ 3ರ ಎಲ್ಲಾ ಗುಣಕಗಳು 9ರ ಗುಣಕಗಳಾಗಿಲ್ಲ. ಕೇವಲ 9 ಮತ್ತೆ 18 ಇಲ್ಲಿ 9ರ ಗುಣಕವಾಗಿದೆ. ಆದ್ರೆ ಬೇರೆ ಸಂಖ್ಯೆಗಳು 3 6 12 15 ಇದೆಲ್ಲವೂ ಕೂಡ 9ರ ಗುಣಕಗಳಾಗಿಲ್ಲ. ಹಾಗಾಗಿ ನಾವು ಇಲ್ಲಿ ಹೇಳ್ಬೋದು, 9ರ ಎಲ್ಲಾ ಗುಣಕಗಳು 3ರ ಗುಣಕಗಳಾಗಿರ್ತವೆ. ಆದ್ರೆ 3ರ ಎಲ್ಲಾ ಗುಣಕಗಳು 9ರ ಗುಣಕಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಗುಣಕಗಳು 9ರ ಗುಣಕಗಳಾಗಬಹುದು. ಈಗ ಉದಾಹರಣೆಗೆ 3 3 9, ಸೊ ಇದು 9ರ ಗುಣಕ. 3 6 18, ಇದು 9ರ ಗುಣಕ. ಹಾಗೆ 3 × 9 ಅಂದ್ರೆ 27, ಸೊ ಇದು ಕೂಡ 9ರ ಗುಣಕ. ಸೊ ಕೆಲವೊಂದು 3ರ ಗುಣಕಗಳು 9ರ ಗುಣಕಗಳು ಕೂಡ ಆಗುವ ಸಾಧ್ಯತೆ ಇದೆ. ಇಲ್ಲಿ ಅದನ್ನೇ ಕೊಟ್ಟಿದ್ದಾರೆ. 9ರ ಗುಣಕಗಳಲ್ಲದ 3ರ ಇತರ ಗುಣಕಗಳು ಸಹ ಇರ್ತವೆ. ನಾವೀಗಾಗಲೇ ನೋಡಿದ್ದೇವೆ. ಹಾಗೆ ಅವರು ಕೂಡ ಉದಾಹರಣೆಯನ್ನು ಕೊಟ್ಟಿದ್ದಾರೆ. 15 13 87 ಇದೆಲ್ಲವೂ ಕೂಡ 3ರ ಗುಣಕಗಳು. ಆದ್ರೆ ಇವುಗಳು 9ರ ಗುಣಕಗಳಲ್ಲ. ನಂತರ 3ರಿಂದ ಭಾಗಿಸಲ್ಪಡುವುದನ್ನು ಕಂಡುಹಿಡಿಯುವ ಶಾರ್ಟ್ಕಟ್ ವಿಧಾನವು 9ರ ವಿಧಾನದಂತೆಯೇ ಇದೆ. ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವು 3ರಿಂದ ಭಾಗಿಸಲ್ಪಟ್ಟರೆ ಆ ಸಂಖ್ಯೆಯು 3ರಿಂದ ಭಾಗಿಸಲ್ಪಡ್ತದೆ. ಸೊ ನಾವೀಗ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ನಮಗೆ ಕೊಟ್ಟಾಗ ಅದು 3ರಿಂದ ಭಾಗಿಸಲ್ಪಡ್ತಾ ಇದೆಯಾ ಇಲ್ಲ ಅಂತ ಯಾವ ರೀತಿಯಲ್ಲಿ ನೋಡ್ಬೋದಂದ್ರೆ, ನಮಗೆ ಕೊಟ್ಟಿರುವಂತಹ ಸಂಖ್ಯೆಯ ಅಂಕಿಗಳನ್ನು ಕೂಡಿಸಬೇಕು. ಈಗ ಉದಾಹರಣೆಗೆ 555 ಎನ್ನುವಂತ ಸಂಖ್ಯೆಯನ್ನು ಕೊಟ್ರೆ ಇದು 3ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಂತ ನೋಡ್ಬೇಕಾದ್ರೆ ಇದರಲ್ಲಿ ಇರುವಂತ ಅಂಕಿಗಳು 5 + 5 + 5 ಇದನ್ನ ಕೂಡಿಸಿದಾಗ ನಮಗೆ 15 ಸಿಗ್ತಾ ಇದೆ. ಸೊ 15 ಎನ್ನುವಂಥದ್ದು 3ರಿಂದ ಭಾಗಿಸಲ್ಪಡ್ತಾ ಇದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು, ಈ 555 ಎನ್ನುವಂತ ಸಂಖ್ಯೆಯು 3ರಿಂದ ಭಾಗಿಸಲ್ಪಡ್ತಾ ಇದೆ ಅಂತೇಳಿ. ಹಾಗೆ ಇನ್ನೊಂದು ಸಂಖ್ಯೆಯನ್ನು ತೆಗೆದುಕೊಳ್ಳುವ, 3 4 6 7, 3467. ಇದು 3ರಿಂದ ಭಾಗಿಸಲ್ಪಡ್ತಾ ಇದೆಯಾ? ಹೇಗೆ ನೋಡ್ತೀರಾ? ಇಲ್ಲಿರುವಂತ ಎಲ್ಲಾ ಅಂಕಿಗಳನ್ನ ಕೂಡಿಸಿ. 3 + 4 7, 7 + 7 14, 14 + 6 20. ಸೊ 20 ಎನ್ನುವಂಥದ್ದು 3ರ ಗುಣಕವಾಗಿಲ್ಲ. ಹಾಗಾಗಿ ಈ ಸಂಖ್ಯೆ 3ರಿಂದ ಭಾಗಿಸಲ್ಪಡುವುದಿಲ್ಲ. ಸೊ ಈ ರೀತಿಯಲ್ಲಿ 9ರ ಭಾಜ್ಯತೆಯನ್ನು ಕಂಡುಹಿಡಿಯುವಾಗ ನಾವು ಯಾವ ವಿಧಾನವನ್ನ ಉಪಯೋಗಿಸಿದ್ದೇವೆ ಅದೇ ವಿಧಾನವನ್ನ ಇಲ್ಲಿ ಕೂಡ ನಾವು ಉಪಯೋಗಿಸಿ ನಮಗೆ ಕೊಟ್ಟಿರುವಂತ ಸಂಖ್ಯೆ 3ರ ಗುಣಕವಾಗಿದೆಯಾ ಅಥವಾ 3ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಂತ ನಾವಿಲ್ಲಿ ಕಂಡುಹಿಡಿಬಹುದು. ನಂತರ
10ರ ಘಾತಗಳನ್ನು 3ರಿಂದ ಭಾಗಿಸಿದಾಗ ಉಳಿಯುವ ಶೇಷವನ್ನು ಅನ್ವೇಷಿಸಿ. ಈ ವಿಧಾನ ಏಕೆ ಕಾರ್ಯನಿರ್ವಹಿಸುತ್ತದೆ ಎನ್ನುವುದನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಸೊ ನಾವೀಗ ಏನು ಮಾಡಬೇಕಂದ್ರೆ 10ರ ಘಾತಗಳನ್ನು 3ರಿಂದ ಭಾಗಿಸಬೇಕು. ಸೊ 10ರ ಘಾತ ಅಂತ ಹೇಳಿದರೆ ಯಾವುದೆಲ್ಲ? 10ರ ಘಾತ 1 ಅಂದರೆ 10, ಹಾಗೆ 10ರ ಘಾತ 2 ಅಂದರೆ 100, 10ರ ಘಾತ 3 10 ಗುಣಿಸು 10 ಗುಣಿಸು 10 ಇದು ನಿಮಗೆ 1000ವನ್ನು ಕೊಡ್ತದೆ. ಈ ರೀತಿ 10ರ ಅನೇಕ ಘಾತಗಳಿವೆ. ಇವುಗಳನ್ನು ನಾವು 3ರಿಂದ ಭಾಗಿಸಬೇಕು. ಸೊ 3ರಿಂದ ಭಾಗಿಸಿದಾಗ ನಮಗಿಲ್ಲಿ ಶೇಷ ಏನು ಬರ್ತದೆ ಅಂತ ನೋಡುವ. ಸೊ ಮೊದಲಿಗೆ 10ರ ಘಾತ 1 ಅಂದರೆ 10ನ ಭಾಗಿಸುವ. ಸೊ 3 3ಲಿ 9. ಸೊ ಇಲ್ಲಿ ಉಳಿತಾ ಇದೆ ನಮಗೆ ಶೇಷ 1. ನಂತರ ಪುನಃ ಇಲ್ಲಿ ಕೊಟ್ಟಿರುವಂತ ಇನ್ನೊಂದು ಸಂಖ್ಯೆ 100 10ರ ಸ್ಕ್ವೇರ್ ಇಂದ 3ನ್ನು ಭಾಗಿಸುವ. ಸೊ 3 3ಲಿ 9. ಇಲ್ಲಿ ಉಳಿತಾ ಇದೆ 1. ಈ 0ನ ತೆಗೆದುಕೊಂಡಾಗ ಪುನಃ 10. ಸೊ 3 3ಲಿ 9. ಸೊ ಇಲ್ಲಿ ಉಳಿತಾ ಇದೆ ಶೇಷ 1. ನಂತರ ಪುನಃ ಇದನ್ನ 1000ದಿಂದ ಭಾಗಿಸುವ. ಇಲ್ಲಿ ಈಗ ಏನು ಸಿಗ್ತಾ ಇದೆ? 3 3ಲಿ 9. ಸೊ ಇಲ್ಲಿ 1 ಮತ್ತೆ 0ನ ತೆಗೆದುಕೊಳ್ಳುವ. ಪುನಃ 3 3ಲಿ 9. ಸೊ ಇಲ್ಲಿ 1 0ನ ತೆಗೆದುಕೊಳ್ಳುವ, ಕೊನೆಯ 0. ಸೊ ಇಲ್ಲಿ 3 3ಲಿ 9 ಅಂದರೆ ಶೇಷ 1 ಉಳಿತಾ ಇದೆ. ಸೊ ನೀವಿಲ್ಲಿ ಗಮನಿಸ್ಬೋದು, ನಾವು 3ನ್ನು 10ರ ಘಾತಗಳಿಂದ ಭಾಗಿಸಿದಾಗ ನಮಗೆ ಸಿಗುವಂಥ ಶೇಷ ಏನಾಗಿರ್ತದೆ? ಶೇಷ ಯಾವಾಗಲೂ ಕೂಡ ಏನಾಗಿರ್ತದೆ? 1 ಆಗಿರ್ತದೆ. ಸೊ ಈ ವಿಧಾನ ಏಕೆ ಕಾರ್ಯನಿರ್ವಹಿಸ್ತದೆ ಎನ್ನುವುದನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಸೊ ನಾವಿಲ್ಲಿ ಬರೀಬಹುದು, 10ರ ಘಾತಗಳನ್ನು ನಾವು 3ರಿಂದ ಭಾಗಿಸಿದಾಗ ಉಳಿಯುವಂಥ ಶೇಷವು 1ನ್ನು ಕೊಡ್ತದೆ. ಹಾಗಾಗಿ 10ರ ಘಾತದ ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ಇಲ್ಲಿ ಬರೀಬಹುದು ಉತ್ತರವನ್ನ. 10ರ ಘಾತಗಳು 3ರಿಂದ ಭಾಗಿಸಿದಾಗ ಯಾವಾಗಲೂ ಕೂಡ ಶೇಷ 1ನ್ನು ನೀಡುತ್ತದೆ. ಆದ್ದರಿಂದ 10ರ ಘಾತಗಳು 3ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ನೀವಿಲ್ಲಿ ವಿವರಣೆಯನ್ನ ಕೊಡ್ಬೋದು. ಸೊ ಇದು 3ರ ಭಾಜ್ಯತೆ ಮತ್ತೆ ಅದನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಯಬಹುದು ಎನ್ನುವಂಥ ವಿಧಾನ. ಮುಂದಿನ ವಿಡಿಯೋದಲ್ಲಿ ನಾವು 11ರ ಭಾಜ್ಯತೆಯ ಒಂದು ಶಾರ್ಟ್ಕಟ್ ವಿಧಾನವನ್ನು ಕಲಿಯೋಣ.